ಸ್ನೇಹಿತರೆ, ಇವತ್ತು ನೋಡಿ, ಲಾಸ್ಟ್ ಟೈಮ್ ನಾನು ನಿಫ್ಟಿದು ಎಕ್ಸ್ಪೈರಿ ಡೇ ಟ್ರೇಡ್ ಹಾಕಿದ್ದೆ. ಇವತ್ತು ಸೆನ್ಸೆಕ್ಸ್ ಮೇಲೆ ಎಕ್ಸ್ಪೈರಿ ಡೇ ಟ್ರೇಡ್ ಹಾಕಿದ್ದೀನಿ. ಇದು ನನಗೆ ಶಾರ್ಟ್ ಸ್ಟ್ರ್ಯಾಂಗಲ್ ಇದು ಸ್ಟ್ರಾಟಜಿ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಇದು ಸ್ಟ್ರಾಟಜಿ. ನಮಗೆ ಇದು ಬ್ರೇಕ್ ಇವನ್ ನೋಡಿ, 81,989 ಕೆಳಗಡೆ ಹೋದರೆ ಲಾಸ್ ಆಗುತ್ತೆ. 85,011 ಪಾಯಿಂಟ್ ಮೇಲೆ ಕ್ಲೋಸ್ ಆದರೆ ಲಾಸ್ ಆಗುತ್ತೆ. ಇನ್ ಬಿಟ್ವೀನ್ ಇದು ಎಷ್ಟು ಇಲ್ಲಿಂದ ಇಲ್ಲಿವರೆಗೂ ಮಾರ್ಕೆಟ್ ಓಡಾಡುತ್ತೆ ಅಂದರೆ, ನನಗೆ ಈ ಕಡೆ ಒಂದು 1500 ಪಾಯಿಂಟು, ಈ ಕಡೆ ಒಂದು 1500 ಪಾಯಿಂಟ್ ಇದೆ. ಇಷ್ಟರಲ್ಲೇ ಮಾರ್ಕೆಟ್ ಇವತ್ತು ಫುಲ್ ಓಡಾಡಿದ್ರೆ ನನಗೆ 1055 ರುಪೀಸ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ. ಓಕೆ, ಇವತ್ತು ಏನಾಯಿತು ಗೊತ್ತಾ, 5 ಲಾಟ್ ಹಾಕಿದ್ದೀನಿ. ಯಾಕಂದರೆ ನಾನು ಆ್ಯಕ್ಚುಲಿ ಹಾಕೋದು 2 ಅಥವಾ 3 ಲಾಟ್ ಅಷ್ಟೇ. ಬಟ್ ಪ್ರೀಮಿಯಮ್ಮು ತುಂಬ ಕಮ್ಮಿ ಇತ್ತು ಇವತ್ತು. ಓಕೆ, ಪ್ರೀಮಿಯಮ್ ಏನಾಯ್ತಂದರೆ, ಮಾರ್ನಿಂಗು ನಿನ್ನೆ ನೋಡಿದ್ದೆ ಪ್ರೀಮಿಯಮ್ಮು 31 ರುಪೀಸ್ ಇತ್ತು. ಇದು 82,000 ಫೀ. ಇದು 31 ರುಪೀಸ್ ಇವತ್ತು ಮಾರ್ನಿಂಗ್ ಓಪನ್ ಆಗಬೇಕಾದ್ರೆ ಸಡನ್ನಾಗಿ ನನಗೆ 5 ರೂಪಾಯಿಗೆ ಸಿಕ್ತು. ಇದು ನಮಗೆ ಕ್ಯಾಚ್ ಮಾಡೋಕ್ಕಾಗಲ್ಲ. 15 ರೂಪಾಯಿ ಓಪನಿಂಗಲ್ಲೇ ಸಡನ್ನಾಗಿ ಬೀಳುತ್ತೆ, ಅದು ಕ್ಯಾಚ್ ಮಾಡೋಕ್ಕಾಗಲ್ಲ. ಇದು 15 ರೂಪಾಯಿ ಇತ್ತು, ಬಟ್ ನನಗೆ 5 ರೂಪಾಯಿಗೆ ಸಿಕ್ತು. ಇದು ಅಷ್ಟೇ 5.5 ರೂಪಾಯಿಗೆ ರೌಂಡಿಗೆ ಸಿಕ್ತು. ಇದು ಅಷ್ಟೇ ನಿನ್ನೆ ನೋಡಿದ್ರೆ 33-34 ರುಪೀಸ್ವರೆಗೂ ಇತ್ತು, ಬಟ್ ಸಡನ್ನಾಗಿ ಇದು ಕ್ರ್ಯಾಶ್ ಆಗಿತ್ತು. ಯಾಕಂದರೆ ಎಕ್ಸ್ಪೈರಿ ಡೇ ಅಲ್ವಾ, ಎಕ್ಸ್ಪೈರಿ ಡೇ ಏನಾಗುತ್ತೆ, ಡೆಲ್ಟಾ ತುಂಬ ಕಮ್ಮಿ ಇರುತ್ತೆ ಮತ್ತು ಔಟ್ ಆಫ್ ದ ಮನಿ, ಫಾರ್ ಔಟ್ ಆಫ್ ದ ಮನಿ ಇರುತ್ತೆ. ಹೀಗಾಗಿ ಫಾರ್ ಔಟ್ ಆಫ್ ದ ಮನಿ ತೊಗೊಳ್ಳೋದಂದ್ರೆ ಸೇಫ್ ತುಂಬ ಇರ್ತೀವಿ. ಅದರಿಂದ ಅಲ್ಲಿ ಬಯರ್ಸ್ ಏನು ಮಾಡ್ತಾರೆ, ಹೆಜ್ಜಿಗಾಗಿ ತೊಗೊಂಡಿರ್ತಾರೆ. ನಾವು ಅಲ್ಲಿ ದುಡ್ಡು ಮಾಡ್ಕೋಬೇಕು. ನಾವು ಅಲ್ಲಿ ಏನು ಮಾಡಬೇಕು, ರಿಸ್ಕ್ ತೊಗೋಬಾರ್ದು. ವಿತೌಟ್ ರಿಸ್ಕು ನಾವು ಸ್ವಲ್ಪ ಪರ್ಸೆಂಟೇಜು 0.05 0.010 ಆ ಥರ ಪರ್ಸೆಂಟೇಜು ನಾವು ಪ್ರಾಫಿಟ್ ಮಾಡ್ಕೋಬೋದು. ನೀವು ಇನ್ನೊಂದು ನೋಡಬೇಕು, ಇಲ್ಲಿ ಪ್ರೊಬಬಿಲಿಟಿ ಆಫ್ ಪ್ರಾಫಿಟ್ ನೋಡಿ 97 ಇದೆ. ನಾನು ಯಾವತ್ತೂ ಇದನ್ನೇ ನೋಡ್ಕೊಂಡು ಮಾಡೋದು. ಓಕೆ, ಇದು ಆಲ್ವೇಸ್ 85 ಅಬವ್ ಇದ್ರೇ ನಮಗೆ ಓಕೆ. ಯಾಕಂದರೆ ನಾನು ಇಲ್ಲೇ ತೊಗೋಬೋದು. ಇವಾಗ ಎಷ್ಟು ಕೊಡ್ತಿದೆ, 83,400. ಇದು 83,350 ಅರೌಂಡ್ ಇದೆ. 83,000 ಮತ್ತು 84,000 ತೊಗೋಬೋದು. ಬಟ್ ಅದಕ್ಕೆ ರಿಸ್ಕ್ ಆಗುತ್ತೆ. ಸಡನ್ನಾಗಿ ಮಾರ್ಕೆಟ್ ಏನಾದರೂ ರಿವರ್ಸ್ ಆದರೆ ನಮ್ಗೆ ಲಾಸ್ ಆಗುತ್ತೆ. ಮತ್ತು ಅಡ್ಜಸ್ಟ್ಮೆಂಟ್ ಮಾಡೋದು ಅದೆಲ್ಲ ರಿಸ್ಕು ಮಾಡ್ಬೋದು, ಬಟ್ ಅಷ್ಟೊಂದು ರಿಸ್ಕ್ ತೊಗೊಳಕ್ಕೆ ಬೇಡ. ಎಷ್ಟು ಬರುತ್ತೆ ಅಷ್ಟು ಬರಲಿ. ನಾವೇನು ಇದನ್ನು ಅಮೌಂಟನ್ನೇನು ಎಲ್ಲಕ್ಕೆಲ್ಲ ಇದಕ್ಕೆ ಡೆಡಿಕೇಟೆಡ್ ಆಗಿಟ್ಟಿಲ್ಲ. ಇದೆಲ್ಲ ಪ್ಲೆಡ್ಜ್ ಮಾಡಿರೋ ಅಮೌಂಟು. ಇವಾಗ ಶೇರ್ಸ್ ತೊಗೊಂಡಿರ್ತೀವಲ್ಲ, ಅದನ್ನು ಪ್ಲೆಡ್ಜ್ ಮಾಡಿ ಇಟ್ಟಿರ್ತೀವಿ. ಪ್ಲೆಡ್ಜ್ ಮಾಡಿದ್ರೆ ನಮಗೆ 10%, 15%, 20% ಹೇರ್ ಕಟ್ ಇರುತ್ತೆ. ಲಾರ್ಜ್ ಕ್ಯಾಪ್ ಇದ್ದರೆ 10% ಹೇರ್ ಕಟ್ ಇರುತ್ತೆ. ಮಿಡ್ ಕ್ಯಾಪದು ಇದ್ದರೆ 12% ಆ ಥರ ಇರುತ್ತೆ. ಸ್ಮಾಲ್ ಕ್ಯಾಪ್ ಇದ್ದರೆ ಒಂದು 20%ವರೆಗೂ ಹೇರ್ ಕಟ್ ಇರುತ್ತೆ. ಹೇರ್ ಕಟ್ ಅಂದರೆ 100 ರೂಪಾಯಿಗೆ 85 ರೂಪಾಯಿ ಬರುತ್ತೆ ನಮಗೆ ಅಮೌಂಟು ಟ್ರೇಡ್ ಮಾಡೋಕ್ಕೆ. ಅದು ಆಪ್ಷನ್ ಸೆಲ್ಲಿಂಗ್ಸಲ್ಲಿ ಅಷ್ಟು ಯೂಸ್ ಮಾಡ್ಬೋದು. ಇತ್ತೀಚೆಗೆ ಬೈಯಿಂಗಲ್ಲೂ 50% ಯೂಸ್ ಮಾಡ್ಬೋದು. 50% ಕ್ಯಾಶ್ ಹಾಕ್ಬೇಕು ನಾವು. ಇಂಟ್ರಾಡೇಲಿ ನಾವು ಸೆಲ್ಲಿಂಗೆಲ್ಲ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇದು ಓವರ್ ನೈಟ್ ಬಿಡೋಕ್ಕೆ ಬರೋಲ್ಲ. ಓವರ್ ನೈಟ್ ಬಿಡಬೇಕಾದ್ರೆ 50% ಕ್ಯಾಶ್ ಇಕ್ವಿವೆಲೆಂಟ್ ಇರಬೇಕು. ಅದು ಅಥವಾ ಲಿಕ್ವಿಡ್ ಬೇಸಲ್ಲಿ ಆದರೂ ಇಡಬೇಕು, ಇಲ್ಲಾಂದರೆ ನೀವು ಕ್ಯಾಶ್ ಓಪನ್ ಕ್ಯಾಶಾರು ಇಟ್ಕೋಬೇಕು. ಆಪ್ಷನ್ ಸೆಲ್ಲಿಂಗಿಗೆ ಅಥವಾ ಆಪ್ಷನ್ ಬೈಯಿಂಗ್ಗೆ ಈ ಥರ ರೂಲ್ಸ್ ಇದೆ. ಇದು ನನಗೆ ರಿಸ್ಕ್ ಫ್ರೀ ಅಲ್ಲ, ಆರಾಮಾಗಿ ಇನ್ನು 1055 ರುಪೀಸಲ್ಲಿ ಈಗ ಸ್ವಲ್ಪ ಬಂದಿದೆ 180. ಇನ್ನು 875 ರುಪೀಸ್ ಲೆಫ್ಟ್ ಇದೆ, ಪ್ರಾಫಿಟ್ ಲೆಫ್ಟು. ಇದಿಷ್ಟು ಬಂದರೆ ಆಯ್ತು ಇವತ್ತಿಂದು ಎಕ್ಸ್ಪೈರಿ ಡೇ ಟ್ರೇಡು. ಸೆನ್ಸೆಕ್ಸ್ ನೋಡಿ, ಇದು ಈ ಥರ ಗ್ರಾಫ್ ಹಾಕೊಂಡಿರ್ತೀನಿ ನಾನು. ಇದೊಂದು ಕಾಲ್ಸ್ 2 ಮತ್ತು ಇದು ಸೆನ್ಸೆಕ್ಸು. ಇದನ್ನು ನೋಡ್ಕೊತಿರ್ಬೇಕು. ಅದೇನು ಒಂದು 15 ನಿಮಿಷಕ್ಕೊಮ್ಮೆ, ಅರ್ಧ ಗಂಟೆಗೊಮ್ಮೆ ನೋಡಿದ್ರು ಓಕೆ. ನಿಮ್ಗೆ ನೋಡೋಕ್ಕೂ ಆಗಿಲ್ವಾ, ಅವಾಗೇ ಮಾಡಿ. ಅಲರ್ಟ್ ಇಟ್ಕೊಂಡಿದ್ದೆ, ಅಲರ್ಟ್ ಇಟ್ಕೊಳ್ಳಿ. 83,000 ಅಲರ್ಟ್ ಇಟ್ಕೊಳ್ಳಿ. 83,000 ಇದೆಯಲ್ಲ, 83,000 ಎಲ್ಲಿದೆ, ಓಕೆ. 81,000, 83,000 ಇಲ್ಲಿ ಕ್ಲಿಕ್ ಮಾಡಿ. ಆ್ಯಡ್ ಅಲರ್ಟ್ ಅಂತ ಬರುತ್ತೆ. ಓಕೆ, ಇವಾಗ ಏನು ಮಾಡಿ, 83,000 ಓಕೆ. ಏನಂತ ತೋರಿಸುತ್ತೆ, ಲಾಸ್ಟ್ ಪ್ರೈಸ್ ಸೆನ್ಸೆಕ್ಸು ಲೆಸ್ ದ್ಯಾನ್ ಈಕ್ವಲ್ ಟು 83,000 ಅಂದರೆ ನನಗೆ ಅಲರ್ಟ್ ಬರುತ್ತೆ. ನನಗೆ ಮೊಬೈಲ್ಗೆ ಅಲರ್ಟ್ ಬರುತ್ತೆ. ಇದು ಮೇಲ್ ಬರುತ್ತೆ, ಇಲ್ಲ ನೋಟಿಫಿಕೇಷನ್, ಜಿರೋದ ನೋಟಿಫಿಕೇಷನ್ ಬರುತ್ತೆ ಮೊಬೈಲಲ್ಲಿ, ಕೈಟ್ ಆ್ಯಪಲ್ಲಿ. ಅದೇ ರೀತಿ ಮೇಲೆ ಹೋಗಿ 84,000 ತೊಗೊಳ್ಳಿ. ಓಕೆ, ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಅಲರ್ಟ್ ಅಂತ ಅಂದ್ಕೊಳ್ಳಿ. ಇಲ್ಲಿ 84,000 ತೊಗೊಳ್ಳಿ. ಓಕೆ, ಮಾರ್ಕೆಟ್ ಏನಾದರೂ 84,000 ಅಬೋವ್ ಹೋಗಾದ್ರೆ ನಮ್ಮ ಅಲರ್ಟ್ ಬರ್ತದೆ. ಅವಾಗ ನೋಡ್ಕೊಂಡ್ಕೊಂಡು ಸ್ವಲ್ಪ. ಅವಾಗೇನು ಎಕ್ಸಿಟ್ ಆಗ್ಬೇಕಂತೇನಿಲ್ಲ, ಯಾಕಂದರೆ 85,000 ಇದೆಯಲ್ಲ ನಂದು. ಅವಾಗೇನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಬಟ್ ಸ್ವಲ್ಪ ನೋಡ್ಕೊತಿರೋದು, ಯಾವುದಕ್ಕೂ ಹುಷಾರಾಗಿರ್ಬೇಕು ಏನಾಗುತ್ತೆ ಅಂತ. ಈ ಥರ ಅಲರ್ಟ್ ಹಾಕಿದ್ದೀನಿ. ಅಲರ್ಟು ನೀವು ನೋಡ್ಬೇಕಂದ್ರೆ ಇಲ್ಲಿ ಬಂದು ಆರ್ಡರ್ಸಲ್ಲಿ ಹೋಗಿ. ಓಕೆ, ಆರ್ಡರ್ಸಲ್ಲಿ ಹೋಗಿ ಅಲರ್ಟ್ಸ್ ಅಂತ ಹೋಗಿ. ಓಕೆ, ಇಲ್ಲಿ ಬಂದಿರುತ್ತೆ, ಆ್ಯಕ್ಟಿವ್ ಇದೆ, ಎನೇಬಲ್ ಇದೆ ನೋಡಿ. ಇವಾಗಿನ ಡೇಟ್ ಇದೆ, ತೋರಿಸಿದ್ದಾರೆ. ಗ್ರೇಟರ್ ದ್ಯಾನ್ 84,000 ನನಗೆ ಅಲರ್ಟ್ ಬರುತ್ತೆ. ಲೆಸ್ ದ್ಯಾನ್ 83,000 ನನಗೆ ಅಲರ್ಟ್ ಬರುತ್ತೆ.
ಹಾಗೆ ನೀವು ಆರ್ಡರ್ಸ್ ನೋಡಬೇಕಲ್ಲ, ಆರ್ಡರ್ಸ್ ನಾನು 9:20ಕ್ಕೆ ಇಮಿಡಿಯೇಟಾಗಿ ಹಾಕಿದ್ದೀನಿ. ಒಂದು ಕ್ಯಾಂಡಲ್ ನೋಡ್ಕೊಂಡು, ಫಸ್ಟ್ ಕ್ಯಾಂಡಲ್ ನೋಡ್ಕೊಂಡು ಕಾಂಟ್ಯಾಕ್ಟ್ ನೋಡಿ 47 ರುಪೀಸ್ ಆಗಿದೆ ಇದು ಟ್ರೇಡ್ಗೆ ಒಂದು ಸೈಡು. ಇನ್ನು ವಾಪಸ್ ನಾವು ಬೈ ಮಾಡಬೇಕಾದ್ರೂ ಒಂದು 50 ರುಪೀಸು ಅಥವಾ ಅದಕ್ಕೆ ಕಮ್ಮಿ ಆಗುತ್ತೆ. ಟೋಟಲ್ ಒಂದು 100 ರುಪೀಸ್ ಅದಕ್ಕೆ ಹೋಗುತ್ತೆ. ಒಂದು 900 ರೂಪಾಯಿ 950 ರೂಪಾಯಿ ನನಗೆ ಉಳಿಯುತ್ತೆ ಇವತ್ತಿಂದು. ಓಕೆ, ಇವಾಗ ನೋಡಿ ಪ್ರಾಫಿಟ್ಟು 215 ರುಪೀಸ್ ಇದೆ. ನನಗೆ ಇನ್ನೂ ಎಷ್ಟು ಉಳಿದಿದೆ ಅಂದರೆ ಈ ಕಡೆ 4.75, ಈ ಕಡೆ 3.60 ಅಮೌಂಟ್ ಬರಬೇಕು ನನಗೆ. ಓಕೆ, ಇದನ್ನು ಇವತ್ತು 3 ಗಂಟೆ 3:15ಕ್ಕೆ ಅಷ್ಟರೊಳಗೆ ಕ್ರೆಡಿಟ್ ಆಗುತ್ತೆ ಫುಲ್ ಅಮೌಂಟು. ನೋಡೋಣ ಗೈಸ್ ಎಷ್ಟಾಗುತ್ತೆ ನೋಡೋಣ. ಓಕೆ, ಇವಾಗ ಒಂದು ಚೆನ್ನಾಗಿದೆ ಇವಾಗಾದರೂ ಪ್ರಾಫಿಟ್ 97 ಇದೆ, ಏನು ಹೆದರೋ ಅವಶ್ಯಕತೆ ಇಲ್ಲ. ಓಕೆ, ಈ ರೀತಿ ಸೇಫಾಗಿ ಟ್ರೇಡ್ ಮಾಡ್ಕೊತಿರ್ಬೇಕು. ವಾರಕ್ಕೆ 2 ದಿನ ಸಿಗುತ್ತೆ. ಒಂದು ನಿಫ್ಟಿದು ಎಕ್ಸ್ಪೈರಿ ಡೇ ಟ್ಯೂಸ್ಡೇ ಇರುತ್ತೆ, ಸೆನ್ಸೆಕ್ಸ್ದು ಥರ್ಸ್ಡೇ ಇರುತ್ತೆ. ನಿಮಗೆ ಲಾಟ್ ಮೇಲೆ ಹೋಗುತ್ತೆ, ನೀವು ಎಷ್ಟು ಅಮೌಂಟು. ಪ್ರೀಮಿಯಮು ಚೆನ್ನಾಗಿ ಸಿಕ್ಕರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ 5 ರೂಪಾಯಿದು 10 ರೂಪಾಯಿ ಸಿಕ್ಕಿದರೆ ನನಗೆ 2,000 ಮಟ್ಟ ಆಗ್ತಿತ್ತು. ಪ್ರೀಮಿಯಮು ತುಂಬ ಕಮ್ಮಿ ಸಿಕ್ಕಿದೆ ಇವತ್ತು, ಅದಕ್ಕೆ ಒಂದು 1000ಅಲ್ಲಿ ಓಕೆ, 1000 ಮೇಲಿಂದು ಸ್ವಲ್ಪ 55 ರೂಪಾಯಿ. ಇವಾಗ ಪ್ರಾಫಿಟ್ ಬುಕ್ ಮಾಡಿದೆ, ಇವಾಗ ಜಸ್ಟ್ ಬುಕ್ ಮಾಡಿದೆ. ನಿಮಗೆ ಆರ್ಡರ್ ಬುಕ್ ತೋರಿಸ್ತೀನಿ ನೋಡಿ. ಇಲ್ಲಿ 2:58ಕ್ಕೆ ನಾನು ಪ್ರಾಫಿಟ್ ಬುಕ್ ಮಾಡಿದೆ. ಒಂದು ಪ್ರೀಮಿಯಮು 85 ಪೈಸೆ ಉಳಿದಿತ್ತು, ಒಂದು ₹1.25 ಉಳಿದಿತ್ತು. ಆವಾಗಲೇ ಎಕ್ಸಿಟ್ ಆಗಿಬಿಟ್ಟೆ. ಓಕೆ, ನಾನು ಎಕ್ಸಿಟ್ ಆದಮೇಲೆ ಮತ್ತೆ ಈಗ ಪ್ರೀಮಿಯಮ್ಮು ಇಳಿತಾ ಇದೆ. ಬಟ್ ನಾನು ಎಕ್ಸಿಟ್ ಆದೆ, ಯಾಕಂದರೆ ಅದು ಜಾಸ್ತಿ ಕರಗಲಿಲ್ಲ ಪ್ರೀಮಿಯಮ್ಮು. ಸುಮ್ಮನೆ ವೇಟ್ ಮಾಡೋದಾಗುತ್ತೆ, ಮತ್ತು 3 ಗಂಟೆಗೆ ಏನಾದರೂ ಚೇಂಜಸ್ ಏನಾದರೂ ಆಗ್ಬೋದು ಅಂಥೇಳಿ ನಾನು ಎಕ್ಸಿಟ್ ಆದೆ. ರೇಂಜ್ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು, 83,300 ಓಡಾಡ್ತಿದೆ ಮಾರ್ಕೆಟು. ನಂದು ರೇಂಜ್ ಚೆನ್ನಾಗಿತ್ತು, ಇನ್ನು 82,000 85,000. ಬಟ್ ಯಾಕೆ ಸುಮ್ಮನೆ ಅಂಥೇಳಿ ಎಕ್ಸಿಟ್ ಆಗಿಬಿಟ್ಟೆ. ಇವತ್ತು ಪ್ರಾಫಿಟ್ ತುಂಬ ಕಮ್ಮಿ ಬಂತು, ಯಾಕಂದರೆ ಪ್ರೀಮಿಯಮ್ಮು ಮಾರ್ನಿಂಗು ಸೆಲ್ ಮಾಡುವಾಗ ಪ್ರೀಮಿಯಮೇ ಸಿಗಲಿಲ್ಲ. ಬರೀ 5 ರೂಪೀಸ್ಗೆ ಪ್ರೀಮಿಯಮ್ ಸಿಕ್ಕಿತ್ತು. 5 ರೂಪೀಸ್ಗೆ ಸಿಗೋಂತ ತುಂಬ ದೂರ ತೊಗೊಂಡಿದ್ದೆ, ರಿಸ್ಕ್ ಬೇಡ ಅಂಥೇಳಿ. ಸ್ವಲ್ಪ ಸಮೀಪ ತೊಗೊಂಡಿದ್ರೆ ಪ್ರೀಮಿಯಮ್ಮು ಚೆನ್ನಾಗಿ ಸಿಕ್ಕಿದ್ರೆ ಅದು ಸ್ವಲ್ಪ ರಿಸ್ಕು ಇರುತ್ತೆ. ಇದಕ್ಕೆ ಏನು ಮಾಡಬೇಕು, ಒಂದೊಂದು ಸಲ ಪ್ರೀಮಿಯಮ್ಮು 10 ರೂಪಾಯಿ ಅದು ಸಿಕ್ಕರೆ ನಮಗೆ ಲಾಭ ಚೆನ್ನಾಗಿ ಬರುತ್ತೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಒಟ್ಟು ಪ್ರಾಫಿಟಲ್ಲಿ ಬರಬೇಕು ಅಷ್ಟೇ, ಲಾಸ್ ಮಾಡಬಾರ್ದು ಅಷ್ಟೇ. ಓಕೆ, ನಾವು ಯಾವತ್ತಿದ್ರೂ ಪ್ರಾಫಿಟಲ್ಲೇ ಬರಬೇಕು. ನೀವು ಎಷ್ಟೋ ನಮ್ಮ ಬ್ರೋಕರೇಜಸ್ ತೆಗೆದು ನಮಗೆ ಒಟ್ಟು ಪ್ರಾಫಿಟ್ ಆಗಬೇಕು. ಓಕೆ, 845 ರುಪೀಸ್ ಆಗಿದೆ ಆರ್ಡ್ರ್ ಬುಕ್ಕು. ಓಕೆ, ತೋರಿಸ್ತಾ ಇದ್ದೀನಿ. ಮತ್ತು ನಿಮಗೆ ಚಾರ್ಜಸ್ ತೋರಿಸ್ತೀನಿ ನೋಡಿ ಎಷ್ಟಾಗಿದೆ. ಬ್ರೋಕರೇಜ್ 80 ರುಪೀಸು. ಮತ್ತು ಇನ್ನೊಂದು ಆಪ್ಷನ್ ಬೇರೆ ಏನು ಮಾಡ್ತಾರೆ, ಪದೇ ಪದೇ ಬೈ ಮಾಡೋದು ಸೆಲ್ ಮಾಡೋದು, ಬೈ ಮಾಡೋದು ಸೆಲ್ ಮಾಡೋದು, ಬರೀ ಬ್ರೋಕರೇಜ್ ಹೋಗುತ್ತೆ ತುಂಬ. ಇಲ್ಲಿ ತುಂಬ ಹೋಗೋಲ್ಲ, ಯಾಕಂದರೆ ನಾವು ಫಸ್ಟಿಗೆ ಫಿಕ್ಸ್ ಆಗಿರ್ತೀವಿ, ಇಲ್ಲೇ ಇರುತ್ತೆ ಅಂಥೇಳಿ. ಫುಲ್ ವೈಡ್ ರೇಂಜ್ ತೊಗೊಂಡಿರ್ತೀವಿ ಔಟ್ ಆಫ್ ದ ಮನಿ. ಅದಕ್ಕೆ ಇಲ್ಲಿ ಅದು ಅವಶ್ಯಕತೆ ಇಲ್ಲ ಪ್ಯಾನಿಕ್ ಆಗೋದು. ಸೊ ನನಗೆ 96 ರೂಪಾಯಿ ಬ್ರೋಕರೇಜ್ ಆಗಿದೆ, 96 ರೂಪಾಯಿ ಬ್ರೋಕರೇಜ್ ಆಗಿದೆ. ಇದು 850 ರುಪೀಸ್ ಪ್ರಾಫಿಟ್ ಆಗಿದೆ. ಓಕೆ, ಇದರಲ್ಲಿ ಒಂದು 100 ರೂಪಾಯಿ ಅಂತ ತಗೊಳ್ಳಿ, ಒಂದು 100 ರೂಪಾಯಿ ತೆಗೆದ್ರೆ 740 ರುಪೀಸ್ ಅದು ಆಗಿದೆ. ಪರವಾಗಿಲ್ಲ, ಯಾರು ಕೊಡ್ತಾರೆ 740 ರುಪೀಸು. ಇದು ನಾನು ಎಲ್ಲ ಅಮೌಂಟು ಇನ್ವೆಸ್ಟ್ ಮಾಡಿದ್ದೆಲ್ಲ, ಅದಕ್ಕೆ ಏನು ಅನಿಸಲ್ಲ. ಇದೇ ರೀತಿ ಏನು ಮಾಡೋದು, ವೀಕ್ಲಿ 2 ಸಲ 2 ಚಾನ್ಸ್ ಸಿಗುತ್ತೆ, ನಿಫ್ಟಿದೊಂದು ಸೆನ್ಸೆಕ್ಸ್ದೊಂದು. ಅವಾಗ ನೀವು ಕಮ್ಮಿ ಕ್ವಾಂಟಿಟಿಲೇ ಶುರು ಮಾಡಿ, ಯಾಕಂದರೆ ಫಸ್ಟಿಗೆ ಬಿಲ್ಡ್ ಮಾಡಿ ಅದು ಕ್ಯಾಪಿಟಲ್ ಬಿಲ್ಡ್ ಮಾಡ್ಕೊಳ್ಳಿ. ಯಾವ ಥರ ಅಂದರೆ ಮ್ಯೂಚುವಲ್ ಫಂಡ್ಸ್ ಎಲ್ಲ ಮಾಡ್ಕೊಳ್ಳಿ. ಮ್ಯೂಚುವಲ್ ಫಂಡ್ಸ್ ಮಾಡಿಕೊಂಡು ಅದು ಒಂದು 2 ಲಕ್ಷ 3 ಲಕ್ಷ 4 ಲಕ್ಷ ಆ ಥರ ಬೆಳೀತದಲ್ಲ, ಆಮೇಲೆ ಅದನ್ನು ಪ್ಲೆಡ್ಜ್ ಮಾಡಿ ಈ ಥರ ವಾರಕ್ಕೆ 1,000 2,000 ತಗೊಂತ ಹೋಗೋದು. ನಿಫ್ಟಿಲಿ ಇದರಲ್ಲಿ ಎರಡರಲ್ಲೂ ಮಾಡಿದ್ರು ವಾರಕ್ಕೆ, ಇಲ್ಲಾಂದ್ರೂ ನೀವು ಒಂದು 3 ಲಾಟ್ ಮಾಡಿದ್ರೆ ಒಂದು 4,000 ತೆಗಿಬೋದು ವಾರಕ್ಕೆ. ಓಕೆ, ವಾರಕ್ಕೆ 4,000 ಅಂದರೂ ನಿಮ್ಗೆ ಎಷ್ಟಾಗುತ್ತೆ, ಮಂತ್ಲಿ ನಿಮಗೆ ಅರೌಂಡ್ 16,000 ಆಗುತ್ತೆ. 16,000 ಬೇಡ, ಒಂದು 12ರಿಂದ 13,000 ಆದರೂ ಕನ್ಫರ್ಮ್ ಆಗುತ್ತೆ. ಇದೇನು ಗೊತ್ತಾ, ಇದರಲ್ಲಿ ಬಯರ್ಸ್ ಥರ ಅಲ್ಲ. ಬಯರ್ಸಲ್ಲಿ ಏನಂದರೆ ಒಂದಿನ ಬಂದರೆ 1 ಲಕ್ಷ, ಹೋದರೆ 2 ಲಕ್ಷ ಆ ಥರ. ಬಟ್ ಇದರಲ್ಲಿ ಹಂಗಲ್ಲ, ಕಮ್ಮಿ ಇರುತ್ತೆ. ಬಟ್ ಚಾನ್ಸಸ್ ತುಂಬ ಜಾಸ್ತಿ, ಗೆಲ್ಲೋ ಚಾನ್ಸ್ ಜಾಸ್ತಿ. ನೋಡಿ, ಇದು ಪ್ರಾಬಬಿಲಿಟಿ ಪ್ರಾಫಿಟ್ 99 ಅಂದರೆ ಇವಾಗ ನಾನು ಎಕ್ಸಿಟ್ ಆಗಿದ್ದೀನಿ ಬಿಡಿ. ಬಟ್ ಪ್ರಾಫಿಟ್ ಲೆಫ್ಟ್ ಇಷ್ಟೇ ಬಿಟ್ಟಿದ್ದು ನಾನು, ಇವಾಗ ಇಷ್ಟಿದೆ ಅಂಥೇಳಿ. ಬಟ್ ಈ ಥರ ನೋಡ್ಕೊಂಡು ಮಾಡ್ಬೇಕು ನಾವು. ಪ್ರಾಫಿಟ್ ಯಾವ್ದು ಜಾಸ್ತಿ ಇರುತ್ತೆ ಅದನ್ನು ನೋಡಿಕೊಂಡು ಎಕ್ಸ್ಪೈರಿ ದಿನ ಮಾಡ್ಬೋದು. ನಿಮ್ಗೆ ಜಾಸ್ತಿ ಅಮೌಂಟ್ ಇದ್ದಷ್ಟು ಜಾಸ್ತಿ ಲಾಟ್ಸ್ ಹಾಕೋಬೋದು. ಮತ್ತು ಇಲ್ಲ ನನಗೆ ಜಾಸ್ತಿ ಅಮೌಂಟ್ ಬೇಕಂತೇಳಿ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ. ರಿಸ್ಕ್ ಅಂದರೆ ಕಮ್ಮಿ ಈಗ 83,415 ಈ ಥರ ಇದೆಯಲ್ಲ ಮಾರ್ಕೆಟ್ ಪ್ರೈಸು. ಜಾಸ್ತಿ ಪ್ರೀಮಿಯಮ್ ಸಿಗುತ್ತೆ ಅಂತ 83,000 84,000 ತೊಗೊಂಡ್ರೆ ಇವತ್ತೇನೋ ಅದು ಆ ಥರ ಡೌನ್ ಆಗಿಲ್ಲ, ಆಫ್ ಹೋಗಿಲ್ಲ ಕ್ರಾಸ್ ಮಾಡಿ. ಬಟ್ ಒಂದೊಂದು ಸಲ ಹೋಗುತ್ತೆ. ಆವಾಗ ನಿಮಗೆ ಅಡ್ಜಸ್ಟ್ಮೆಂಟ್ ಎಲ್ಲ ಗೊತ್ತಿರಬೇಕಾಗತ್ತೆ. ಮತ್ತು ಅಡ್ಜಸ್ಟ್ಮೆಂಟ್ ಇದ್ರೂ ಒಂದೊಂದು ಸಲ ಲಾಸ್ ಆಗೋ ಚಾನ್ಸಸ್ ಇರುತ್ತೆ.
ಆಪ್ಷನ್ ಬೈಯರ್ಸ್ಗೆ ಸ್ವಲ್ಪ ಲಿಮಿಟೆಡ್ ಲಾಸ್ ಇರುತ್ತೆ, ಬಟ್ ನಮಗೆ ಹಂಗಲ್ಲ, ನಮಗೇನಿದ್ರು ಅನ್ಲಿಮಿಟೆಡ್ ಲಾಸು. ಅದಕ್ಕೆ ನಾವೇನು ಮಾಡಬೇಕು, ಪ್ರೊಬಬಲ್ ಪ್ರಾಫಿಟ್ ನೋಡಿಕೊಂಡು ನಮಗೆ ಚಾನ್ಸೇ ಇರಬಾರ್ದು. ಅದು 1 4-5% ಇರ್ಬೋದು ಚಾನ್ಸ್ ಅಷ್ಟೇ. ಅಷ್ಟು ಲಾಸ್ ಆಗೋ ಚಾನ್ಸಸ್ಸು 95% ನಮಗೆ ಪ್ರಾಫಿಟ್ ಆಗೋದಿದ್ದರೆ ಅಷ್ಟೇ ಹಾಕಬೇಕು. ಇಲ್ಲಾಂದರೆ ಅದನ್ನು ಬೇಡ ಟ್ರೇಡೇ ಬೇಡ. ಆರಾಮ್ಸೆ ನಿಮ್ಮ ಕೆಲಸನ ಮಾಡ್ಕೊಂಡಿರ್ಬೇಕು. ಒಂದಿನ ಮಿಸ್ ಆದರೂ ಏನು ಪರವಾಗಿಲ್ಲ, ಲಾಸ್ ಆಗಬಾರ್ದು ಅಷ್ಟೇ. ಇದು ಕನ್ಸಿಸ್ಟೆಂಟಾಗಿ ಮಾಡ್ಕೊತ ಹೋದರೆ ನಿಮ್ಮಲ್ಲಿರೋ ಕ್ಯಾಪಿಟಲ್ಲು ಇಯರ್ಲಿ ಇಲ್ಲಾಂದ್ರೂ ಒಂದು 15-16% ತೆಗಿಬೋದು ನೀವು. ಓಕೆ, ಇದು 15-16% ಇದು ಬರುತ್ತೆ. ನೆಕ್ಸ್ಟು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿರ್ತೀರ, ಅದರಲ್ಲಿ ಡಿವಿಡೆಂಡ್ ಬರುತ್ತೆ. ಓಕೆ, ಆ ಸೆಕೆಂಡ್ ಇನ್ಕಮ್ಮು. ಮತ್ತು ಇನ್ನೂ ಸ್ಟಾಕ್ಸ್ ಆಫ್ ಆದರೆ ಅದು ಬರುತ್ತೆ, ಅದು ತರ್ಡ್ ಇನ್ಕಮ್ಮು. ಟೋಟಲ್ 1, 2, 3 ಥರ ಇನ್ಕಮ್ ಆದರೆ ನಿಮ್ಮ ಟೋಟಲ್ಲು ಗ್ರಾಸ್ ಎಷ್ಟಾಗುತ್ತೆ ಗೊತ್ತಾ? ಇಯರ್ಲಿ ನೀವು ಅರೌಂಡ್ 30% ತೆಗಿಬೋದು. ನಿಮ್ಮದು ಅಮೌಂಟ್ ಏನಿರ್ತಲ್ಲ ನಿಮ್ಮ ಹತ್ರ 30% ತೆಗಿಬೋದು. ಇಲ್ಲ ಒಂದು ಸಲ ಮಾರ್ಕೆಟ್ ಫುಲ್ ಬ್ಯಾಡ್ ಇತ್ತು, ಏನೂ ರಿಟರ್ನೇ ಕೊಟ್ಟಿಲ್ಲ ಅಂದರೆ ಈ ಆಪ್ಷನ್ ಸ್ಟ್ರಾಟಜಿಯಲ್ಲಿ ನಿಮಗೆ ಲಾಭ ಜಾಸ್ತಿ ಬರುತ್ತೆ. ಯಾಕಂದರೆ ಇದು ನಾನ್ ಡೈರೆಕ್ಷನಲ್ ಅಲ್ಲ, ಇದರಲ್ಲಿ ಜಾಸ್ತಿ ಬರುತ್ತೆ ರಿಟರ್ನ್ಸ್ ಕೊಟ್ಟಿಲ್ಲ ಅಂದರೆ. ಒಂದು ವರ್ಷ ನಿಫ್ಟಿ ಏನಾದರೂ ರಿಟರ್ನ್ಸ್ ಕೊಟ್ಟಿಲ್ಲ, ಮೈನಸ್ ಕೊಟ್ಟಿದೆ ಅಂದರೂ ಇದರಲ್ಲಿ ಲಾಭ ಆಗುತ್ತೆ ನಿಮಗೆ. ಓಕೆ, ಆ ಥರ ಮಾಡಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ವಿಡಿಯೋ ಕ್ಲೋಸ್ ಮಾಡ್ತಾಯಿದ್ದೀನಿ.